ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನೋಡ್ರಿ ಇವತ್ತೇನು ಮಾಡ್ತಾಯಿದ್ದೀನಿ ಅಂತಂದರೆ ಪನ್ನೀರ್ ಮಸಾಲ ಗ್ರೇವಿ ಮಾಡ್ತಾಯಿದ್ದೀನಿ ನೋಡಿ. ಅದನ್ನು ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ ಬನ್ನಿ. ನಾನೀಗ ನೋಡಿ ಮೊದಲಿಗೆ ಪನ್ನೀರ್ ಮಾಡೋಕ್ಕೆ ಹಾಲಿನ ಪೌಡ್ರನ್ನು ಬಳಸ್ತಾ ಇದ್ದೀನಿ. ಹಾಲನ್ನು ಬಳಸ್ತಾ ಇಲ್ಲ. ನಾನೊಂದು ಪಾತ್ರೆಯಲ್ಲಿ ಹಾಲಿನ ಪುಡಿಯನ್ನು ಹಾಕ್ಕೊಂಡು ಅದರಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಹೋಗಿ ಚೆನ್ನಾಗಿ ಹಾಲು ಹಾಕ್ಬೇಕು ನೋಡಿ. ಈ ಥರ ಪ್ಲೇನ್ ಹತ್ತಾಗ ಕಲಿಸ್ಕೋಬೇಕು ನೋಡಿರಿ. ಈ ಥರ ಚೆನ್ನಾಗಿ ಹಾಲಾದಮೇಲೆ ಅದನ್ನು ನಾನೀಗ ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ ನೋಡಿ. ಸಣ್ಣ ಉರಿಯಲ್ಲಿ ಹಾಲನ್ನು ಕಾಯಿಸ್ಕೋಬೇಕು. ಜಾಸ್ತಿ ದಪ್ಪ ಇಡಬಾರ್ದು ನೋಡಿರಿ, ಹಾಲೆಲ್ಲ ಹೊತ್ತುತ್ತವ ನೋಡಿ. ಈ ಥರ ಸಣ್ಣವಾಗಿಟ್ಟು ಹಾಲನ್ನು ಚೆನ್ನಾಗಿ ಕಾದಿದವ್ರಿ. ನಾನೀಗ ಅದಕ್ಕೆ ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ. ತೊಗೊಂಡು ಹಾಲು ಕಾದಾದಮೇಲೆ ಅದಕ್ಕೆ ಸ್ವಲ್ಪನೇ ನಿಂಬೆಹಣ್ಣನ್ನು ಹಿಂಡ್ತಾಯಿದ್ದೀನಿ. ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡಿ ಹಾಲನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ. ಈ ಥರ ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡಿ ಹಾಲನ್ನು ಮಿಕ್ಸ್ ಮಾಡ್ಕೊಳ್ತಾ ಹೀಗೆ ಮಾಡ್ಕೋಬೇಕು ನೋಡಿರಿ. ಒಮ್ಮೆ ನಿಂಬೆಹಣ್ಣನ್ನು ಹಿಂಡಬಾರ್ದು ನೋಡಿ. ಈಗ ಸ್ವಲ್ಪನೇ ಹಾಲು ಹೊಡಿತಾ ಇದೆ. ಮತ್ತು ನಾನೀಗ ನಿಂಬೆಹಣ್ಣನ್ನು ಮತ್ತೆ ಹಿಂಡ್ಕೊಳ್ತಾ ಇದ್ದೀನಿ ನೋಡಿ. ಹಾಲನ್ನು ಸಹ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈಗ ಹಾಲು ಹೇಗೆ ಹೊಡೆದಿದೆ ಅಂತ ತೋರಿಸ್ತಿದ್ದೀನಿ. ಈ ಥರ ಹೊಡೆದಿರ್ತದ್ರಿ ಹಾಲು. ಅದಾದಮೇಲೆ ನೋಡಿ ನಾನು ಇದನ್ನು ಹಾರ್ಲಿಕ್ಕೆ ಬಿಡ್ಲಕತ್ತೀನಿ ನೋಡಿರಿ. ಒಂದು ಸೆಕೆಂಡು ಬಿಟ್ಟು ನಾನೀಗ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಅದರಲ್ಲಿ ಕಾಟನ್ ಅರ್ಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಹಾಕ್ಕೊಂಡು ಹಾಲು ಹೊಡೆದಲ್ರಿ, ಅದು ಚೆಂದತ್ತಾಗ ಸೋಸ್ಕೋಬೇಕು ನೋಡಿರಿ. ಅದರಲ್ಲಿ ಕಾಟನ್ ಅರ್ಬಿನೇ ಬೇಕು ನೋಡಿ. ಈ ಥರ ಹೊಡೆದಿರೋ ಹಾಲನ್ನು ಎಲ್ಲವನ್ನು ಅದರಲ್ಲಿ ಹಾಕ್ಕೋಬೇಕು ನೋಡಿ. ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ತಣ್ಣೀರನ್ನು ಮಿಕ್ಸ್ ಮಾಡ್ಕೊಳ್ಳಿ. ತಣ್ಣೀರು ಯಾಕೆ ಹಾಕೋಕೋತೀವಿ ಅಂತಂದ್ರಿ, ಅದು ಹುಳಿ ಎಲ್ಲ ಹೋಗಬೇಕಲ್ವ ನಿಂಬೆಹಣ್ಣು ಹಿಂಡಿದ್ದು. ಅದಕ್ಕೆ ನೋಡಿ ಈ ಥರ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕ್ರಿ. ಅದಾದಮೇಲೆ ನೋಡಿ ನಾನಿಲ್ಲಿ ಬಟ್ಟೆಯನ್ನು ಗಟ್ಟಿಯಾಗಿ ಕಟ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಮಾಡ್ಕೋಬೇಕು, ಹಿಂಡ್ಕೋಬೇಕು. ಅದರಲ್ಲಿರುವಂಥ ನೀರೆಲ್ಲ ಹೋಗ್ಬೇಕು ನೋಡಿರಿ. ಎಷ್ಟು ಗಟ್ಟಿಯಾಗುತ್ತೋ ಅಷ್ಟು ಗಟ್ಟಿಯಾಗಿ ಹಿಂಡ್ಕೊಳ್ಳಿ. ಹೀಗೆ ಹಿಂಡ್ಕೊಳ್ತಾ ಇರಿ ನೋಡಿ. ಈಗ ಇಷ್ಟಾದಮೇಲೆ ನಾನೀಗ ನೀರನ್ನು ಹೋಗಬೇಕಂತ ಆ ಪಾತ್ರೆನ ತೊಗೊಂಡಿದ್ದೀನಿ ನೋಡಿ. ನಾನು ಕೈಯಿಂದನೇ ಸ್ಮೂತ್ ಆಗಬೇಕಂತ ಫ್ರೆಶ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಫ್ರೆಶ್ ಮಾಡ್ಕೊಂಡಾದ್ಮೇಲೆ ಚೌಕತ್ತಾಗ ಬಟ್ಟೆಯಿಂದನೇ ಸುತ್ತು ಇಡಬೇಕು ನೋಡಿ. ಈ ಥರ ಮಡಚ್ಕೋಬೇಕು. ಈ ಥರ ಫ್ರೆಶ್ ಮಾಡಿಕೊಂಡು ಈ ಥರ ಬಟ್ಟೆ ಹಾಕ್ಕೊಂಡು ಇಟ್ಕೋಬೇಕು ನೋಡಿ. ಇದನ್ನು ಚೌಕತ್ತಾಗ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೋಡಿ ನಾನೀಗ ಒಂದು ಪ್ಲೇಟನ್ನು ಇಟ್ಟಿದ್ದೀನಿ. ಪ್ಲೇಟ್ ಮೇಲೆ ಭಾರ ಇರುವಂಥದ್ದು ಇಡಬೇಕು ನೋಡಿ. ನಾನೀಗ ಒಂದು ಕಲ್ಲನ್ನು ಇಡ್ತಾಯಿದ್ದೀನಿ. 1 ಗಂಟೆ ಬಿಡಬೇಕು ನೋಡಿರಿ. 1 ಗಂಟೆ ಬಿಟ್ಟಾದಮೇಲೆ ಅದು ಗಟ್ಟಿಯಾಗಿರ್ತದೆ ರೀ. ಅದಕ್ಕೆ ನೋಡಿ ಈಗ ತೆಗಿತಾ ಇದ್ದೀನಿ ನೋಡಿ. ಈಗ ತೋರಿಸ್ತಿದ್ದೀನಿ. ಬಟ್ಟೆಯನ್ನು ತೆಗಿತಾ ಇದ್ದೀನಿ. ತೆಗೆದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಆಗಿದೆ ರೀ ಪನ್ನೀರು ನೋಡಿ. ಎಷ್ಟು ಪ್ಲೇನ್ ಹತ್ತಾಗ ಬಂದಿದೆ ಅಂತ. ಅದಾದಮೇಲೆ ನೋಡಿ ನಾನೀಗ ಅದನ್ನು ಚೌಕತ್ತಾಗ ಕಟ್ ಮಾಡ್ಕೊಳ್ತಕತ್ತೀನಿ ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಇದಕ್ಕೆ ನಾನು ಮಸಾಲಾನ ರೆಡಿ ಮಾಡ್ಕೊಳ್ತೀನಿ ನೋಡಿರಿ. ಮೊದಲಿಗೆ ನೋಡಿರಿ ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ರೀ, ಹಾಗೆ ಮಸಾಲ ಐಟಮ್ಸ್ ಅವ ನೋಡಿರಿ. ಇಲ್ಲಿ ಕೆಂಪು ಮೆಣಸಿನ್ಕಾಯಿ ರೀ ಮತ್ತು ಮಸಾಲ ಮೆಣಸು, ಲವಂಗ ಅದಾವ್ರಿ. ಅದಾದಮೇಲೆ ನೋಡಿ ನಾನಿಲ್ಲಿ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈರುಳ್ಳಿಯನ್ನು ಹಾಕ್ಕೊಂಡು ಸ್ವಲ್ಪನೇ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇವು ಕೆಂಪಾಗೋವರೆಗೂ ಹುರ್ಕೋಬೇಕು ನೋಡಿರಿ. ಅದಕ್ಕೆ ಚಕ್ಕೆ, ಲವಂಗ, ಮೆಣಸು ಮತ್ತು ಇಲಾಚಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಹುರ್ಕೋಬೇಕ್ರಿ ಅವನು ಒಂದು ಸ್ವಲ್ಪ. ಹುರ್ಕೊಂಡಾದ್ಮೇಲೆ ನೋಡಿ ಈಗ ನಾನು ಇದಕ್ಕೆ ಟೊಮೊಟೊವನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕೊತ್ತಂಬರಿ ಸಹ ಹಾಕ್ಕೊಳಕತ್ತೀನಿ ನೋಡಿರಿ.
ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿರಿ. ಹಾಗೆ ಮೆಣಸಿನ್ಕಾಯಿ ರೀ ನೋಡಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಮಸಾಲ ಪೌಡ್ರ್ ಹಾಕಕತ್ತೀನಿ ನೋಡಿರಿ. ಉಪ್ಪು ರೀ, ಧನಿಯಾ ಪುಡಿ ಅಂದರೆ ಅರಿಶಿಣ ಪುಡಿ ರೀ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಕತ್ತೀನಿ ನೋಡಿರಿ. ಹಾಗೆ ಸ್ವಲ್ಪ ಖಾರ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ದೀನಿ ನೋಡಿ. ಈ ಥರ ಆದಮೇಲೆ ಇದನ್ನು ಆರ್ಲಕ್ಕೆ ಬಿಟ್ಟು ನೋಡಿರಿ. ಆರ್ದಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕೋಕತ್ತೀನಿ ನೋಡಿರಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿಗೆ ತರಿಯಾಗಿ ಹಾಕ್ಕೋಬೇಕು ನೋಡಿರಿ. ಜಾಸ್ತಿ ಸಣ್ಣತ್ತಾಗ ಹಾಕ್ಕೋಬಾರ್ದು ನೋಡಿ. ಈ ಥರ ಆಗಿದೆ. ಈಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ರೀ. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಕೋಕತ್ತೀನಿ ನೋಡಿರಿ. ತುಪ್ಪವನ್ನು ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಕಟ್ ಮಾಡಿರುವಂಥ ಪನ್ನೀರನ್ನು ಹಾಕ್ಕೊಂಡು ಹುರಿತಾ ಇದ್ದೀನಿ ನೋಡಿ ತುಪ್ಪದಲ್ಲಿ. ಈ ಥರ ಹುರಿದಾದ್ಮೇಲೆ ಅದಕ್ಕೆ ರುಬ್ಬಿರುವಂಥ ಮಸಾಲೆಯನ್ನು ಹಾಕ್ತಾಯಿದ್ದೀನಿ ನೋಡಿ. ಹಾಕ್ಕೊಂಡಾದ್ಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೋಬೇಕು. ಹಾಗೆ ಸ್ವಲ್ಪ ಮೊಸರು ಹಾಕ್ಕೊಳ್ತಿದ್ದೀನಿ. ಹಾಗೆ ಮಸಾಲ ಪೌಡ್ರ್ ಇದೆ ನೋಡಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ನಾನೀಗ ಟೇಸ್ಟಿಗೆ ಸ್ವಲ್ಪ ಬಟಾಣಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಕುದಿಸ್ಕೊಂಡು ಹಾಕ್ಕೊಳ್ತಿದ್ದೀನಿ ನೋಡಿ. ಹಾಕ್ಕೊಂಡಾದ್ಮೇಲೆ ನೋಡಿ ಪನ್ನೀರ್ ಮಸಾಲ ಗ್ರೇವಿ ರೆಡಿ ಆಗ್ಯದ್ರಿ. ತುಂಬಾ ಟೇಸ್ಟಿಯಾಗಿದೆ. ನೀವು ಒಮ್ಮೆ ಮಾಡಿ ನೋಡಿ.